ಕರ್ಕಾಟಕ ರಾಶಿಯ ಪ್ರಿಯ ಮಿತ್ರರೇ, ಇಂದು ನಾನು ನಿಮಗೆ ಒಂದು ಅದ್ಭುತವಾದ ಸತ್ಯವನ್ನು ಹೇಳಲು ಹೊರಟಿದ್ದೇನೆ. ಇದನ್ನು ಕೇಳಿದ ನಂತರ ನಿಮ್ಮ ಎದೆ ಬಡಿತ ಒಂದು ಕ್ಷಣ ನಿಂತುಬಿಡುತ್ತದೆ. ಯಾಕೆ ಗೊತ್ತೇ? ಏಕೆಂದರೆ ಈ ಕ್ಷಣ, ಈ ಹೊತ್ತಿನಲ್ಲಿ ಆಕಾಶದ ಮೇಲಿರುವ ಗ್ರಹಗಳು ನಿಮ್ಮ ಬದುಕಿನಲ್ಲಿ ಒಂದು ಅಸಾಧಾರಣ ತಿರುವನ್ನು ತರಲು ಸಿದ್ಧವಾಗಿ ನಿಂತಿವೆ. ಅನೇಕ ವರ್ಷಗಳ ಹಿಂದೆ ನಿಮ್ಮ ಪೂರ್ವಜರು ಕೂಡ ಇಂತಹ ಒಂದು ಅಪೂರ್ವ ಗ್ರಹ ಸ್ಥಾನವನ್ನು ಅನುಭವಿಸಿರಲಿಲ್ಲ. ಇಂದು ನಾನು ನಿಮ್ಮೊಂದಿಗೆ ಮಾತನಾಡುತ್ತಿರುವಾಗ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಭಾವನೆ ಇದೆ. ಕರ್ಕಾಟಕ ರಾಶಿಯವರಿಗೆ ಇನ್ನು ಹಿಂತಿರುಗಿ ನೋಡುವ ಅಗತ್ಯವಿಲ್ಲ. ನೀವು ಎಷ್ಟೇ ಕಷ್ಟ ಅನುಭವಿಸಿದ್ದರೂ, ಎಷ್ಟೇ ನೋವು ತಿಂದಿದ್ದರೂ, ಎಷ್ಟೇ ಕಣ್ಣೀರು ಸುರಿಸಿದ್ದರೂ ಆ ಎಲ್ಲ ದಿನಗಳು ಮುಗಿಯುತ್ತಿವೆ. ಹೊಸ ಬೆಳಕು ಬರುತ್ತಿದೆ. ನಿಮಗೆ ಗೊತ್ತೇ, ಕರ್ಕಾಟಕ ರಾಶಿಗೆ ಚಂದ್ರನೇ ಅಧಿಪತಿ. ಚಂದ್ರ ಅಂದರೆ ಮನಸ್ಸು, ಭಾವನೆ, ಅಂತರಂಗದ ಶಕ್ತಿ. ಈ ರಾಶಿಯವರು ಮನಸ್ಸಿನಿಂದ ಬದುಕುತ್ತಾರೆ, ಮನಸ್ಸಿನಿಂದ ಕೆಲಸ ಮಾಡುತ್ತಾರೆ, ಮನಸ್ಸಿನಿಂದಲೇ ಎಲ್ಲವನ್ನೂ ಅನುಭವಿಸುತ್ತಾರೆ. ಆದ್ದರಿಂದಲೇ ನೋವು ಬಂದಾಗ ಹೆಚ್ಚು ಅನುಭವಿಸುತ್ತಾರೆ, ಸಂತೋಷ ಬಂದಾಗ ಹೆಚ್ಚು ಆನಂದಿಸುತ್ತಾರೆ. ಈಗ ನಿಮ್ಮ ಚಂದ್ರ ಅಧಿಪತಿ ಒಂದು ವಿಶೇಷ ಸ್ಥಾನದಲ್ಲಿ ನಿಂತಿದ್ದಾನೆ. ಗ್ರಹ ಸಂಚಾರದ ಈ ವಿಶಿಷ್ಟ ಸಂಯೋಜನೆ ನಿಮ್ಮ ಜೀವನದಲ್ಲಿ ಧನ ಪ್ರವಾಹವನ್ನು ಶುರು ಮಾಡಲಿದೆ. ಹೌದು, ಧನ ಪ್ರವಾಹ. ಅಚಾನಕ್ಕಾಗಿ, ಊಹಿಸಲಾಗದ ರೀತಿಯಲ್ಲಿ ನಿಮ್ಮ ಬಾಗಿಲಿಗೆ ಹಣ ಬರಲಿದೆ. ಈ ಮಾತು ಕೇಳಿ ಕೆಲವರು ಅಂದುಕೊಳ್ಳಬಹುದು, ಇದು ಸಾಧ್ಯವೇ ಎಂದು. ಹೌದು ಸ್ನೇಹಿತರೆ, ಇದು ಸಾಧ್ಯ. ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರ ಸುಳ್ಳು ಹೇಳುವುದಿಲ್ಲ, ಗ್ರಹಗಳು ಸುಳ್ಳು ಹೇಳುವುದಿಲ್ಲ. ಆಕಾಶದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೂ ನಮ್ಮ ಭೂಮಿಯ ಮೇಲಿನ ಮನುಷ್ಯರ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಋಷಿ ಮುನಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಈ ಸತ್ಯವನ್ನು ಕಂಡುಹಿಡಿದಿದ್ದಾರೆ. ಅವರ ಜ್ಞಾನ ಇಂದಿಗೂ ನಮ್ಮ ಕೈ ಹಿಡಿದು ನಡೆಸುತ್ತದೆ. ಆ ಪ್ರಾಚೀನ ಜ್ಞಾನದ ಬೆಳಕಿನಲ್ಲಿ ನಾನು ಇಂದು ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ. ಈಗ ಗ್ರಹ ಸಂಚಾರದ ಬಗ್ಗೆ ಮಾತನಾಡೋಣ. ಗುರು ಪೆಯರ್ಚಿ ನಡೆದಿದೆ. ಗುರು ಅಂದರೆ ಬೃಹಸ್ಪತಿ, ದೇವತೆಗಳ ಗುರು, ಜ್ಞಾನ ಮತ್ತು ಸಂಪತ್ತಿನ ಅಧಿಪತಿ. ಗುರು ಯಾವ ರಾಶಿಗೆ ಹೋಗುತ್ತಾರೋ ಆ ರಾಶಿಯ ಜನರಿಗೆ ಅದೃಷ್ಟ ಬರುತ್ತದೆ, ಅವಕಾಶಗಳು ತೆರೆದುಕೊಳ್ಳುತ್ತವೆ. ಕರ್ಕಾಟಕ ರಾಶಿಗೆ ಗುರುವಿನ ದೃಷ್ಟಿ ಬಿದ್ದಿದೆ. ಇದು ಸಾಮಾನ್ಯ ವಿಷಯವಲ್ಲ. ಗುರುವಿನ ದೃಷ್ಟಿ ಬಿದ್ದ ರಾಶಿಯ ಜನರ ಜೀವನದಲ್ಲಿ ಬದಲಾವಣೆ ಬರದೇ ಇರದು. ಅದರ ಜೊತೆಗೆ ಶನಿ ಸ್ಥಾನಾಂತರ ಕೂಡ ನಿಮ್ಮ ಜೀವನದ ಮೇಲೆ ಒಂದು ವಿಶೇಷ ಪ್ರಭಾವ ಬೀರುತ್ತಿದೆ. ಶನಿ ಕಠಿಣ ಗ್ರಹ ಎಂದು ಹೆದರಬೇಡಿ. ಶನಿ ನ್ಯಾಯ ಮಾಡುವ ಗ್ರಹ. ಶನಿ ನಿಮ್ಮ ಪರಿಶ್ರಮಕ್ಕೆ ಬೆಲೆ ಕೊಡುತ್ತದೆ. ನೀವು ಶ್ರಮ ಪಟ್ಟಿದ್ದರೆ ಶನಿ ಅದರ ಫಲ ನೀಡುತ್ತದೆ. ರಾಹು ಮತ್ತು ಕೇತು ಕೂಡ ಒಂದು ಮಹತ್ವದ ಸ್ಥಾನದಲ್ಲಿ ನಿಂತಿವೆ. ರಾಹು ಅಂದರೆ ಅನಿರೀಕ್ಷಿತ ಲಾಭ, ಹಠಾತ್ ಬದಲಾವಣೆ, ವಿದೇಶ ಸಂಪರ್ಕ. ಕೇತು ಅಂದರೆ ಆಧ್ಯಾತ್ಮಿಕ ಶಕ್ತಿ, ಗತ ಜನ್ಮದ ಕರ್ಮದ ಫಲ. ಈ ಎರಡು ಛಾಯಾಗ್ರಹಗಳು ಇಂದು ಕರ್ಕಾಟಕ ರಾಶಿಗೆ ಅನುಕೂಲಕರ ಸ್ಥಿತಿಯಲ್ಲಿವೆ. ಇದರ ಅರ್ಥ ಅನಿರೀಕ್ಷಿತ ರೀತಿಯಲ್ಲಿ ಹಣ ಬರಬಹುದು. ಯಾರಾದರೂ ಹಳೆಯ ಹಣ ತೀರಿಸಬಹುದು. ಯಾವುದೋ ಮರೆತ ಹಣ ವಾಪಸ್ ಬರಬಹುದು. ಯಾವುದೋ ಹೊಸ ಯೋಜನೆ ಇದ್ದಕ್ಕಿದ್ದಂತೆ ಯಶಸ್ಸಾಗಬಹುದು. ಇವೆಲ್ಲವೂ ಗ್ರಹ ದೆಸೆಯ ಶಕ್ತಿಯಿಂದ ನಡೆಯಲಿದೆ. ಸ್ನೇಹಿತರೆ, 150 ವರ್ಷಗಳಿಗೆ ಒಮ್ಮೆ ಬರುವ ಒಂದು ವಿಶಿಷ್ಟ ಗ್ರಹ ಸ್ಥಾನ ಈಗ ಕರ್ಕಾಟಕ ರಾಶಿಗೆ ಅನ್ವಯಿಸುತ್ತಿದೆ. ಇದನ್ನು ಓದಿ ಆಶ್ಚರ್ಯ ಪಡಬೇಡಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಂತಹ ಅಪರೂಪದ ಗ್ರಹ ಯೋಗಗಳು ಇರುತ್ತವೆ. ಗ್ರಹಗಳ ಈ ವಿಶಿಷ್ಟ ಸಂಯೋಜನೆ ಧನಯೋಗ, ರಾಜಯೋಗ ಮತ್ತು ಕೀರ್ತಿ ಯೋಗ ಒಟ್ಟಿಗೆ ನೀಡುತ್ತದೆ. ಇದು ಒಂದೇ ಬಾರಿ 3 ಶಕ್ತಿಗಳು ಒಟ್ಟಿಗೆ ಕೆಲಸ ಮಾಡುತ್ತಿರುವ ಸಮಯ. ಈ ಅವಕಾಶ ತಪ್ಪಿಸಿಕೊಂಡರೆ ಮತ್ತೆ ಇಷ್ಟು ಶಕ್ತಿಶಾಲಿ ಯೋಗ ಬರಲು ತುಂಬಾ ಸಮಯ ಬೇಕಾಗುತ್ತದೆ. ಈಗ ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ. ಕರ್ಕಾಟಕ ರಾಶಿಯ ಸ್ನೇಹಿತರೆ, ನಿಮ್ಮ ವೃತ್ತಿ ಜೀವನದಲ್ಲಿ ಇತ್ತೀಚೆಗೆ ಏನಾದರೂ ನಿಂತಿದ್ದ ಹಾಗೆ ಅನ್ನಿಸುತ್ತಿತ್ತೆ? ಮುಂದೆ ಹೋಗಲಾಗದ ಹಾಗೆ, ತಡೆಗಟ್ಟು ಬಂದಿದ್ದ ಹಾಗೆ ಅನ್ನಿಸುತ್ತೆ? ಪ್ರಯತ್ನ ಮಾಡಿದರೂ ಫಲಿತಾಂಶ ಸಿಗದ ಹಾಗೆ ತೋರಿತ್ತೆ? ಆ ಸ್ಥಿತಿ ಬದಲಾಗಲಿದೆ. ಅದು ಇದ್ದಕ್ಕಿದ್ದಂತೆ. ಈ ಮುಂದಿನ ದಿನಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಹೊಸ ಅಲೆ ಶುರುವಾಗಲಿದೆ. ನಿಮ್ಮ ಮೇಲಧಿಕಾರಿಗಳ ಕಣ್ಣಿಗೆ ನೀವು ಬೀಳಲಿದ್ದೀರಿ. ನಿಮ್ಮ ಕೆಲಸಕ್ಕೆ ಮಾನ್ಯತೆ ಸಿಗಲಿದೆ. ಎಷ್ಟೋ ದಿನಗಳಿಂದ ಕಾಯುತ್ತಿದ್ದ ಬಡ್ತಿ, ಹೆಚ್ಚಳ ಅಥವಾ ಹೊಸ ಅವಕಾಶ, ಇವೆಲ್ಲ ಈ ಹೊತ್ತಿನಲ್ಲಿ ಬರಲಿದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಒಂದು ಶುಭ ಸಂದೇಶ ಇದೆ. ನೀವು ಎಷ್ಟು ದಿನ ಕಾದರೂ ಸಿಗದ ಅವಕಾಶ ಈಗ ಬಾಗಿಲು ತಟ್ಟಲಿದೆ. ಬಾಗಿಲು ತೆರೆಯಿರಿ, ಸ್ವಾಗತಿಸಿರಿ. ಸ್ವಲ್ಪ ಸಮಯದ ಹಿಂದೆ ನೀವೇ ಕೈ ಬಿಟ್ಟ ಅವಕಾಶ ಮತ್ತೆ ಹಿಂತಿರುಗಿ ಬರಬಹುದು. ಒಂದು ಫೋನ್ ಕರೆ, ಒಂದು ಸಂದೇಶ, ಒಂದು ಅನಿರೀಕ್ಷಿತ ಭೇಟಿ, ಇವು ನಿಮ್ಮ ವೃತ್ತಿ ಜೀವನ ಬದಲಾಯಿಸಲಿವೆ. ಗ್ರಹ ಸಂಚಾರ ನಿಮ್ಮ ಪರ ಇದೆ. ಅವಕಾಶ ಬಂದಾಗ ಹಿಂಜರಿಯಬೇಡಿ. ವ್ಯಾಪಾರ ಮಾಡುತ್ತಿರುವ ಸ್ನೇಹಿತರಿಗೆ ಹೇಳಬೇಕೆಂದರೆ, ಈ ಕಾಲದಲ್ಲಿ ನಿಮ್ಮ ವ್ಯಾಪಾರ ಒಂದು ಹೊಸ ಮಟ್ಟಕ್ಕೆ ಹೋಗಲಿದೆ. ಎಷ್ಟೋ ದಿನಗಳಿಂದ ಮಾತುಕತೆ ನಡೆದಿದ್ದ ಒಂದು ಒಪ್ಪಂದ ಈ ಸಮಯದಲ್ಲಿ ಮುಗಿಯಲಿದೆ. ಯಾವ ಗ್ರಾಹಕ ಬರಲ್ಲ ಎಂದು ಯೋಚಿಸಿದ್ದೀರೋ ಅವರೇ ಬರಲಿದ್ದಾರೆ. ಯಾವ ಸಾಲ ತೀರದು ಎಂದು ಭಾವಿಸಿದ್ದೀರೋ ಅದು ತೀರಲಿದೆ. ವ್ಯಾಪಾರದಲ್ಲಿ ಹೂಡಿಕೆ ಮಾಡಲು ಈ ಸಮಯ ಅನುಕೂಲಕರ. ಆದರೆ ಆತುರ ಬೇಡ, ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ. ಭೂಮಿ, ಆಸ್ತಿ ಮತ್ತು ಸ್ಥಿರ ಆಸ್ತಿ ಸಂಬಂಧಿ ವ್ಯವಹಾರಗಳಿಗೆ ಈ ಸಮಯ ಬಹಳ ಒಳ್ಳೆಯದು. ಈಗ ಧನ ಯೋಗದ ಬಗ್ಗೆ ಮಾತನಾಡೋಣ.
ಸ್ನೇಹಿತರೆ, ಕರ್ಕಾಟಕ ರಾಶಿಯ ದ್ವಿತೀಯ ಭಾವ ಮತ್ತು ಏಕಾದಶ ಭಾವ ಎರಡು ಧನಭಾವಗಳು. ಈ ಎರಡು ಭಾವಗಳ ಅಧಿಪತಿಗಳು ಈ ಹೊತ್ತಿನಲ್ಲಿ ಶಕ್ತಿಯುತ ಸ್ಥಾನದಲ್ಲಿದ್ದಾರೆ. ಇದರ ಅರ್ಥ ಎರಡು ದಿಕ್ಕಿನಿಂದ ಹಣ ಬರುತ್ತದೆ. ಒಂದು ಕಡೆಯಿಂದ ನಿಮ್ಮ ದುಡಿಮೆ ಹೆಚ್ಚಾಗುತ್ತದೆ, ಇನ್ನೊಂದು ಕಡೆಯಿಂದ ಅನಿರೀಕ್ಷಿತ ಆದಾಯ ಬರುತ್ತದೆ. ಹಳೆಯ ವ್ರಣ ವಾಪಸ್ ಬರಬಹುದು, ಯಾವುದೋ ಹಳೆಯ ಹೂಡಿಕೆ ಫಲ ನೀಡಬಹುದು. ಲಾಟರಿ, ಪ್ರಶಸ್ತಿ ಅಥವಾ ಉಡುಗೊರೆ ರೂಪದಲ್ಲಿ ಕೂಡ ಹಣ ಬರಬಹುದು. ಈ ಎಲ್ಲ ಸಾಧ್ಯತೆಗಳು ಗ್ರಹ ಸ್ಥಾನ ಸೂಚಿಸುತ್ತಿದೆ. ಆದುದರಿಂದ ಹಣದ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ. ಬಂದ ಹಣ ಸರಿಯಾಗಿ ಬಳಸಿ, ಅನಗತ್ಯ ಖರ್ಚು ಮಾಡಬೇಡಿ. ಯಾರಾದರೂ ಸಾಲ ಕೇಳಿದರೆ ಯೋಚಿಸಿ ಕೊಡಿ. ಈ ಕಾಲದಲ್ಲಿ ಉಳಿತಾಯ ಮಾಡಿದರೆ ಭವಿಷ್ಯದಲ್ಲಿ ದೊಡ್ಡ ಅನುಕೂಲ ಆಗುತ್ತದೆ. ಹೂಡಿಕೆ ಮಾಡಲು ಬಯಸಿದರೆ ವಿಶ್ವಾಸಾರ್ಹ ಕ್ಷೇತ್ರದಲ್ಲಿ ಮಾಡಿ. ಅಪಾಯಕಾರಿ ಹೂಡಿಕೆ ಬೇಡ. ಸ್ಥಿರ ಆದಾಯ ತರುವ ಯೋಜನೆಗಳಲ್ಲಿ ಹೂಡಿ. ಗ್ರಹ ಸ್ಥಾನ ಅನುಕೂಲ ಇದ್ದರೂ ನಿಮ್ಮ ಬುದ್ಧಿ ಸರಿಯಾಗಿ ಬಳಸಿದಾಗ ಮಾತ್ರ ಫಲ ಶಾಶ್ವತವಾಗಿ ಉಳಿಯುತ್ತದೆ. அடுத்த 7 ನಾಟ್ಕಲ್ಲಿ 3 ಮಹತ್ವದ ಘಟನೆಗಳು ನಡೆಯಲಿವೆ. ಮೊದಲ ಘಟ್ಟ, ಅದ್ಭುತವಾದ ಧನ ಲಾಭ ಬರಲಿದೆ. ಎಲ್ಲಿಂದ ಬರುತ್ತದೆ ಎಂದು ನಿಮಗೆ ಗೊತ್ತಾಗುವುದಿಲ್ಲ. ಅನಿರೀಕ್ಷಿತ ಮೂಲದಿಂದ ಅನಿರೀಕ್ಷಿತ ಸಮಯದಲ್ಲಿ ಹಣ ನಿಮ್ಮ ಕೈ ಸೇರಲಿದೆ. ಇದು ಸಣ್ಣ ಮೊತ್ತವಲ್ಲ, ಇದು ನಿಮ್ಮ ಜೀವನದ ಒಂದು ಮೈಲಿಗಲ್ಲು. ಇದನ್ನು ಸ್ವಾಗತಿಸಿ ದೇವರಿಗೆ ಧನ್ಯವಾದ ಹೇಳಿ. ಎರಡನೇ ಘಟ್ಟ, ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ವ್ಯಕ್ತಿ ಪ್ರವೇಶಿಸಲಿದ್ದಾರೆ. ಇವರು ಯಾರು ಎಂದು ಹೇಳಿದರೆ ನಿಮಗೆ ಆಶ್ಚರ್ಯ ಆಗಬಹುದು. ಇದು ಹಳೆಯ ಗೆಳೆಯರಾಗಿರಬಹುದು, ದೂರದ ಸಂಬಂಧಿಯಾಗಿರಬಹುದು ಅಥವಾ ಸಂಪೂರ್ಣ ಹೊಸ ವ್ಯಕ್ತಿಯಾಗಿರಬಹುದು. ಆದರೆ ಈ ವ್ಯಕ್ತಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಲಿದ್ದಾರೆ. ಅವರ ಸಂಪರ್ಕ ನಿಮಗೆ ಒಂದು ದೊಡ್ಡ ಅವಕಾಶ ತಂದುಕೊಡಲಿದೆ. ಈ ಭೇಟಿಯನ್ನು ಕಡೆಗಣಿಸಬೇಡಿ. ಮೂರನೇ ಘಟ್ಟ, ನಿಮ್ಮ ಮನಸ್ಸಿನಲ್ಲಿ ಬಹಳ ಕಾಲದಿಂದ ಇದ್ದ ಒಂದು ಕನಸು ನನಸಾಗಲಿದೆ. ಇದು ಮನೆ ಖರೀದಿಯ ಕನಸಾಗಿರಬಹುದು, ಸ್ವಂತ ವ್ಯಾಪಾರ ಶುರು ಮಾಡುವ ಕನಸಾಗಿರಬಹುದು ಅಥವಾ ಪ್ರವಾಸ ಮಾಡುವ ಕನಸಾಗಿರಬಹುದು. ಏನೇ ಇರಲಿ, ಆ ಕನಸಿಗೆ ಇಂದು ರೆಕ್ಕೆ ಬರಲಿದೆ. ಆಕಾಶಕ್ಕೆ ಹಾರಲು ಸಿದ್ಧವಾಗಿ. ಇದು ನಿಮ್ಮ ಸಮಯ. ಸ್ನೇಹಿತರೆ, ಈಗ ಸ್ವಲ್ಪ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ಕರ್ಕಾಟಕ ರಾಶಿಯ ಜನರು ಪ್ರೀತಿಯಲ್ಲಿ ತುಂಬಾ ಮೃದು. ಅವರು ಮನಸ್ಸಿನಿಂದ ಪ್ರೀತಿಸುತ್ತಾರೆ. ಆದರೆ ಇತ್ತೀಚೆಗೆ ಅನೇಕ ಸ್ನೇಹಿತರಿಗೆ ಸಂಬಂಧಗಳಲ್ಲಿ ಕಷ್ಟ ಬಂದಿತ್ತು. ಪ್ರೀತಿ ಇದ್ದರೂ ತಪ್ಪು ತಿಳಿವಳಿಕೆ ಬಂದಿತ್ತು. ಮಾತಿಗೂ ಜಗಳ ಆಗುತ್ತಿತ್ತು. ದೂರ ಆಗುತ್ತಿದ್ದ ಹಾಗೆ ಅನ್ನಿಸುತ್ತಿತ್ತು. ಆ ಎಲ್ಲ ಕಷ್ಟಗಳು ಕ್ರಮೇಣ ಕರಗಲಿವೆ. ಮನಸ್ಸಿನ ಮೇಲಿನ ಭಾರ ಇಳಿಯಲಿದೆ. ಸಂಬಂಧ ಮತ್ತೆ ಗಟ್ಟಿಯಾಗಲಿದೆ. ವಿವಾಹಿತರಿಗೆ ಹೇಳಬೇಕೆಂದರೆ ಸಂಗಾತಿಯೊಂದಿಗಿನ ಸಂಬಂಧ ಈ ಸಮಯದಲ್ಲಿ ಹೆಚ್ಚು ಆಳವಾಗಲಿದೆ. ಇಬ್ಬರ ನಡುವೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೆಚ್ಚಾಗಲಿದೆ. ಒಟ್ಟಿಗೆ ಒಂದು ಸಂತೋಷದ ನಿರ್ಧಾರ ತೆಗೆದುಕೊಳ್ಳಲಿದ್ದೀರಿ. ಮನೆಯಲ್ಲಿ ಸಂತೋಷ ತರುವ ಒಂದು ಶುಭ ಸಂದರ್ಭ ಬರಲಿದೆ. ಮಕ್ಕಳಿಗೆ ಸಂಬಂಧಿಸಿದ ಸಂತೋಷ ಕೂಡ ಬರಬಹುದು. ದುವೆ ಆಗದ ಯುವಕ ಯುವತಿಯರಿಗೆ ಒಂದು ವಿಶೇಷ ಸಂದೇಶ ಇದೆ. ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಮದುವೆ ವಿಚಾರ ಈ ಸಮಯದಲ್ಲಿ ಮುಂದೆ ಹೋಗಬಹುದು. ಒಳ್ಳೆಯ ಸಂಬಂಧ ಹುಡುಕುತ್ತಿದ್ದವರಿಗೆ ಸೂಕ್ತ ಜೋಡಿ ಸಿಗಲಿದೆ. ಪ್ರೀತಿ ವಿಷಯದಲ್ಲಿ ಹಿಂಜರಿದು ಕುಳಿತ ಮನಸ್ಸು ಈ ಸಮಯದಲ್ಲಿ ತೆರೆದುಕೊಳ್ಳಲಿದೆ. ಹೃದಯ ಮಾತನಾಡಲು ಅನುಮತಿ ಕೊಡಿ. ಸಮಯ ಸೂಕ್ತವಾಗಿದೆ. ಕುಟುಂಬದ ವಿಷಯಕ್ಕೆ ಬಂದರೆ ಮನೆಯ ಯಾವುದೋ ಹಳೆಯ ಸಮಸ್ಯೆ ಪರಿಹಾರ ಆಗಲಿದೆ. ಅಪ್ಪ ಅಮ್ಮನ ಆರೋಗ್ಯ ಸ್ವಲ್ಪ ಉತ್ತಮ ಆಗಬಹುದು. ಅಣ್ಣ ತಮ್ಮ ಅಕ್ಕ ತಂಗಿಯರ ನಡುವೆ ಇದ್ದ ಮನಸ್ತಾಪ ತೀರಬಹುದು. ಮನೆಯಲ್ಲಿ ಸಂಭ್ರಮ ತರುವ ಒಂದು ಘಟನೆ ನಡೆಯಲಿದೆ. ಇಡೀ ಕುಟುಂಬ ಒಟ್ಟಿಗೆ ಸೇರಿ ಸಂತೋಷ ಅನುಭವಿಸುವ ಒಂದು ಅಪೂರ್ವ ಕ್ಷಣ ಬರಲಿದೆ. ಅದಕ್ಕೆ ನೀವು ಸಿದ್ಧವಾಗಿರಿ. ಆರೋಗ್ಯದ ವಿಷಯದಲ್ಲಿ ಕೂಡ ಒಂದು ಒಳ್ಳೆಯ ಸಮಾಚಾರ ಇದೆ. ಕರ್ಕಾಟಕ ರಾಶಿಯ ಜನರಿಗೆ ಮಾನಸಿಕ ಒತ್ತಡ ತುಂಬಾ ಇರುತ್ತದೆ. ಚಿಂತೆ ಅವರ ದೊಡ್ಡ ಶತ್ರು. ಆದರೆ ಈ ಸಮಯದಲ್ಲಿ ಮನಸ್ಸಿಗೆ ಶಾಂತಿ ಸಿಗಲಿದೆ. ಎಷ್ಟೋ ದಿನಗಳಿಂದ ನಿದ್ರೆ ಸರಿಯಾಗಿ ಬರದ ಸ್ಥಿತಿ ಇದ್ದರೆ ಅದು ಸರಿ ಹೋಗಲಿದೆ. ಹೊಟ್ಟೆ ಸಂಬಂಧಿ ಸಮಸ್ಯೆಗಳು ಕರ್ಕಾಟಕ ರಾಶಿಯವರಿಗೆ ಹೆಚ್ಚು ಇರುತ್ತವೆ. ಆಹಾರ ಪದ್ಧತಿ ಬಗ್ಗೆ ಗಮನ ಕೊಡಿ. ನೀರು ಹೆಚ್ಚು ಕುಡಿಯಿರಿ. ಹಸಿ ತರಕಾರಿ ಮತ್ತು ಹಣ್ಣು ಹೆಚ್ಚು ತಿನ್ನಿ. ಈ ಸಮಯದಲ್ಲಿ ಜೀರ್ಣ ಶಕ್ತಿ ಹೆಚ್ಚಾಗಲಿದೆ. ದೇಹ ಕ್ರಮೇಣ ಗಟ್ಟಿಯಾಗಲಿದೆ. ಆದರೆ ಅತಿ ಪರಿಶ್ರಮ ಮಾಡಬೇಡಿ. ವಿಶ್ರಾಂತಿ ಕೂಡ ಬಹಳ ಮುಖ್ಯ. ಹಳೆಯ ಅನಾರೋಗ್ಯ ಇದ್ದರೆ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಸ್ವಯಂ ಔಷಧ ಮಾಡಿಕೊಳ್ಳಬೇಡಿ. ಮಾನಸಿಕ ಶಾಂತಿಗಾಗಿ ಧ್ಯಾನ ಮಾಡಿ. ಬೆಳಗ್ಗೆ ಸ್ವಲ್ಪ ಸಮಯ ಪ್ರಾಣಾಯಾಮ ಮಾಡಿ. ಇವು ನಿಮ್ಮ ಆರೋಗ್ಯ ಉತ್ತಮಪಡಿಸಲು ಸಹಾಯ ಮಾಡುತ್ತವೆ. ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ಕರ್ಕಾಟಕ ರಾಶಿಯ ಮಕ್ಕಳು ಮತ್ತು ಯುವ ಜನರಿಗೆ ಈ ಸಮಯ ಬಹಳ ಒಳ್ಳೆಯದು. ಪರೀಕ್ಷೆಯಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಅಂಕ ಬರಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಸಿಗಬಹುದು. ವಿದೇಶದಲ್ಲಿ ಓದಲು ಬಯಸಿದ ಮಕ್ಕಳಿಗೆ ಈ ಸಮಯ ಅನುಕೂಲಕರ. ಶಿಷ್ಯ ವೇತನ ಅಥವಾ ಸರ್ಕಾರಿ ಸೌಲಭ್ಯ ಸಿಗಬಹುದು. ಓದಿನ ಮೇಲೆ ಗಮನ ಕೇಂದ್ರೀಕರಿಸಿ. ಚೆದರಬೇಡಿ. ಈ ಸಮಯ ನಿಮ್ಮ ಭವಿಷ್ಯ ನಿರ್ಮಿಸಲು ಸಕಾಲ. ಈಗ ಒಂದು ತುಂಬಾ ಮಹತ್ವದ ವಿಷಯ ಮಾತನಾಡಬೇಕು. ವಿದೇಶ ಅವಕಾಶ. ಕರ್ಕಾಟಕ ರಾಶಿಗೆ ಈ ಸಮಯ ವಿದೇಶ ಅವಕಾಶ ತರುತ್ತಿದೆ. ರಾಹು ಗ್ರಹ ವಿದೇಶ ಅವಕಾಶ ಕೊಡುವ ಗ್ರಹ.
ಇದರ ಜೊತೆಗೆ ಗ್ರಹ ದೆಸೆ ಕೂಡ ಅನುಕೂಲ ಇರುವುದರಿಂದ ವಿದೇಶ ಪ್ರಯಾಣ, ವಿದೇಶ ಉದ್ಯೋಗ ಅಥವಾ ವಿದೇಶ ವ್ಯಾಪಾರ ಸಾಧ್ಯ. ವಿದೇಶಕ್ಕೆ ಹೋಗಬೇಕು ಎಂದು ಕನಸು ಕಂಡವರಿಗೆ ಈ ಸಮಯ ಆ ಕನಸು ನನಸಾಗಿಸಬಲ್ಲದು. ವಿದೇಶದಲ್ಲಿ ಇರುವ ಸಂಬಂಧಿಗಳಿಂದ ಒಳ್ಳೆಯ ಸಂದೇಶ ಬರಬಹುದು. ವಿದೇಶದಿಂದ ಹಣ ಬರಬಹುದು. ಈ ಅವಕಾಶ ತಪ್ಪಿಸಿಕೊಳ್ಳಬೇಡಿ. ಆಧ್ಯಾತ್ಮಿಕ ವಿಷಯದ ಬಗ್ಗೆ ಮಾತನಾಡೋಣ. ಕರ್ಕಾಟಕ ರಾಶಿಯ ಜನರು ಸ್ವಭಾವತಃ ಆಧ್ಯಾತ್ಮಿಕ ಮನಸ್ಸು ಇರುವವರು. ಈ ಸಮಯದಲ್ಲಿ ದೇವರ ಕಡೆ ಮನಸ್ಸು ಹೆಚ್ಚು ಆಕರ್ಷಿತವಾಗಲಿದೆ. ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ, ಮನೆಯಲ್ಲಿ ಪೂಜೆ ಮಾಡಿ, ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಿ, ಗೋ ಪ್ರದಕ್ಷಿಣೆ ಮಾಡಿ, ಬಡವರಿಗೆ ಸಹಾಯ ಮಾಡಿ, ಅನ್ನ ದಾನ ಮಾಡಿ. ಈ ಎಲ್ಲ ಕಾರ್ಯಗಳು ಗ್ರಹ ಶಕ್ತಿ ಹೆಚ್ಚಿಸುತ್ತವೆ. ನಿಮ್ಮ ಅದೃಷ್ಟ ಇನ್ನಷ್ಟು ತೀವ್ರಗೊಳ್ಳುತ್ತದೆ. ಈ ಸಮಯದಲ್ಲಿ ಕೆಲವು ಸವಾಲುಗಳು ಕೂಡ ಇರಬಹುದು. ಅವುಗಳ ಬಗ್ಗೆ ತಿಳಿದಿರಬೇಕು ಎಂದು ನಾನು ಸ್ನೇಹಿತನಾಗಿ ಹೇಳಲೇಬೇಕು. ಶತ್ರುಗಳ ಚಟುವಟಿಕೆ ಹೆಚ್ಚಾಗಬಹುದು. ಹಿಂದೆ ಒಳ್ಳೆಯ ಮಾತು ಹೇಳಿ ನಿಮ್ಮ ನಂಬಿಕೆ ಗಳಿಸಿದ ಯಾರಾದರೂ ಹಿಂದೆ ಚೂರಿ ಹಾಕಬಹುದು. ಎಚ್ಚರದಿಂದ ಇರಿ. ಎಲ್ಲರನ್ನೂ ನಂಬಬೇಡಿ. ರಹಸ್ಯ ಮಾತನ್ನು ಎಲ್ಲರ ಮುಂದೆ ಹೇಳಬೇಡಿ. ವ್ಯಾಪಾರದಲ್ಲಿ ಪಾಲುದಾರಿಕೆ ಮಾಡಬೇಕಾದರೆ ದಸ್ತಾವೇಜು ಇಲ್ಲದೆ ಮಾಡಬೇಡಿ. ಕಾನೂನಿನ ಸಹಾಯ ತೆಗೆದುಕೊಳ್ಳಿ. ಜಾಗ್ರತೆ ಇದ್ದರೆ ಯಾವ ಅಪಾಯವೂ ಬರಲ್ಲ. ಮನೆಯಲ್ಲಿ ಕೆಲವು ಸಣ್ಣ ಸಣ್ಣ ವಾದ ವಿವಾದ ಬರಬಹುದು. ಮಾತು ಮಾತಿಗೆ ಜಗಳ ಮಾಡಬೇಡಿ. ತಾಳ್ಮೆ ಇರಲಿ. ಮನೆಯ ಹಿರಿಯರ ಅಭಿಪ್ರಾಯಕ್ಕೆ ಮೌಲ್ಯ ಕೊಡಿ. ಅನಗತ್ಯ ಜಗಳ ಗ್ರಹ ಶಕ್ತಿ ಕಡಿಮೆ ಮಾಡುತ್ತದೆ. ಶಾಂತಿ ಇದ್ದ ಮನೆಯಲ್ಲಿ ಲಕ್ಷ್ಮಿ ನೆಲೆ ನಿಲ್ಲುತ್ತಾಳೆ. ಕೋಪ ಬಂದಾಗ ಮೌನ ಇರಿ. ನಂತರ ಶಾಂತವಾಗಿ ಮಾತನಾಡಿ. ಇದು ಗ್ರಹ ಶಕ್ತಿ ಕಾಪಾಡಿಕೊಳ್ಳುವ ಅತ್ಯುತ್ತಮ ಮಾರ್ಗ. ಈಗ ಪರಿಹಾರ ಮತ್ತು ಉಪಾಯಗಳ ಬಗ್ಗೆ ಮಾತನಾಡೋಣ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ. ಚಂದ್ರ ದೇವರನ್ನು ಪ್ರಸನ್ನ ಮಾಡಲು ಸೋಮವಾರ ಉಪವಾಸ ಇರಿ. ಶಿವ ದೇವಾಲಯಕ್ಕೆ ಹೋಗಿ ಹಾಲು ಅಭಿಷೇಕ ಮಾಡಿ, ಬಿಳಿ ಬಣ್ಣದ ಹೂ ಅರ್ಪಿಸಿ, ಪೂರ್ಣ ಚಂದ್ರ ರಾತ್ರಿ ಚಂದ್ರಮಂತ್ರ ಜಪಿಸಿ, ಮನೆಯ ಒಳಗೆ ಬಿಳಿ ಬಣ್ಣ ಬಳಸಿ, ಮುತ್ತು ಧರಿಸಿದರೆ ಮಾನಸಿಕ ಶಾಂತಿ ಸಿಗುತ್ತದೆ. ಗುರು ಗ್ರಹವನ್ನು ಪ್ರಸನ್ನ ಮಾಡಲು ಗುರುವಾರ ಬಾಳೆಹಣ್ಣು ದಾನ ಮಾಡಿ, ಹಳದಿ ಬಣ್ಣದ ಬಟ್ಟೆ ಧರಿಸಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಬ್ರಾಹ್ಮಣರಿಗೆ ಆಹಾರ ಕೊಡಿ. ಪೀತಾಂಬರ ಧರಿಸಿದ ವಿಷ್ಣುವಿನ ದರ್ಶನ ತೆಗೆದುಕೊಳ್ಳಿ. ಶನಿಗ್ರಹ ಶಾಂತಿಗಾಗಿ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ, ಕಪ್ಪು ಎಳ್ಳು ದಾನ ಮಾಡಿ, ಕಬ್ಬಿಣ ಅಥವಾ ಕಪ್ಪು ಬಣ್ಣದ ವಸ್ತು ದಾನ ಮಾಡಿ, ಶನೀಶ್ವರ ದೇವಾಲಯಕ್ಕೆ ಹೋಗಿ ಎಳ್ಳೆಣ್ಣೆ ಅಭಿಷೇಕ ಮಾಡಿ. ಈ ಎಲ್ಲ ಪರಿಹಾರಗಳು ನಿಮ್ಮ ಗ್ರಹ ಶಕ್ತಿ ಹೆಚ್ಚಿಸುತ್ತವೆ. ಅದೃಷ್ಟ ಮತ್ತಷ್ಟು ತೀವ್ರಗೊಳ್ಳುತ್ತದೆ. ರಾಹು ಮತ್ತು ಕೇತು ದೋಷ ಪರಿಹಾರಕ್ಕಾಗಿ ರಾಹು ಕಾಲದಲ್ಲಿ ದೇವರ ಪೂಜೆ ಮಾಡಿ. ಸರ್ಪ ದೇವಾಲಯಕ್ಕೆ ಹೋಗಿ ಹಾಲು ಅರ್ಪಿಸಿ. ಕಾಲ ಸರ್ಪ ದೋಷ ಇದ್ದರೆ ವಿಶೇಷ ಪೂಜೆ ಮಾಡಿಸಿ. ದುರ್ಗಾದೇವಿಗೆ ನಮಸ್ಕರಿಸಿ ಭಗವತಿ ಸೇವೆ ಮಾಡಿ. ಕೇತುವಿನ ಶಾಂತಿಗಾಗಿ ಗಣೇಶ ದೇವಾಲಯಕ್ಕೆ ಹೋಗಿ. ಇವೆಲ್ಲ ಮಾಡಿದರೆ ರಾಹು ಕೇತು ಅನುಕೂಲ ಫಲ ನೀಡಲಿದ್ದಾರೆ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಭೂಮಿ ತಾಯಿಗೆ ನಮಸ್ಕರಿಸಿ. ಸೂರ್ಯ ನಮಸ್ಕಾರ ಮಾಡಿ. ಸೂರ್ಯ ಅರ್ಘ್ಯ ಕೊಡಿ. ಪ್ರತಿದಿನ ಒಂದು ಒಳ್ಳೆಯ ಕೆಲಸ ಮಾಡಿ. ಗೋ ಸೇವೆ ಮಾಡಿ. ಹಸಿದ ಪ್ರಾಣಿಗಳಿಗೆ ಆಹಾರ ಕೊಡಿ. ಈ ಸಣ್ಣ ಸಣ್ಣ ಕಾರ್ಯಗಳು ನಿಮ್ಮ ಅದೃಷ್ಟ ಗ್ರಹವನ್ನು ಶಕ್ತಿಶಾಲಿ ಮಾಡುತ್ತವೆ. ಗ್ರಹ ದೆಸೆ ಅನುಕೂಲ ಆಗಿ ಬದುಕು ಬಂಗಾರ ಆಗುತ್ತದೆ. ಈಗ அடுத்த 15 ನಾಟ್ಕಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಬರುತ್ತದೆ ಎಂದು ವಿಸ್ತಾರವಾಗಿ ಹೇಳುತ್ತೇನೆ. ಮೊದಲ ಕೆಲವು ದಿನಗಳಲ್ಲಿ ಮನಸ್ಸು ತುಂಬಾ ಲವಲವಿಕೆಯಿಂದ ಇರುತ್ತದೆ. ಹೊಸ ಯೋಚನೆಗಳು ಬರುತ್ತವೆ. ಹೊಸ ಯೋಜನೆಗಳು ಮೂಡುತ್ತವೆ. ಏನಾದರೂ ಸಾಧಿಸಬೇಕು ಎಂಬ ಉತ್ಸಾಹ ಹೆಚ್ಚಾಗುತ್ತದೆ. ಅದನ್ನು ಅನುಭವಿಸಿ. ಆ ಉತ್ಸಾಹ ನಿಮ್ಮ ಶಕ್ತಿ. ಆ ಯೋಜನೆಗಳನ್ನು ಬರೆದಿಟ್ಟುಕೊಳ್ಳಿ. ಕ್ರಮೇಣ ಒಂದೊಂದಾಗಿ ಜಾರಿ ಮಾಡಿ. ಮಧ್ಯಭಾಗದ ದಿನಗಳಲ್ಲಿ ಒಂದು ಮಹತ್ವದ ಸಭೆ ಅಥವಾ ಚರ್ಚೆ ಆಗಬಹುದು. ಇದು ವೃತ್ತಿ ಸಂಬಂಧಿ ಆಗಿರಬಹುದು, ಕುಟುಂಬ ಸಂಬಂಧಿ ಆಗಿರಬಹುದು ಅಥವಾ ವ್ಯಾಪಾರ ಸಂಬಂಧಿ ಆಗಿರಬಹುದು. ಈ ಸಭೆಯಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ. ನಿಮ್ಮ ಅಭಿಪ್ರಾಯ ಎಲ್ಲರಿಗೂ ಒಪ್ಪಿಗೆ ಆಗುತ್ತದೆ. ನಿಮ್ಮ ನಾಯಕತ್ವ ಗುಣ ಹೊರಬರುತ್ತದೆ. ಇದರ ಪರಿಣಾಮ ನಿಮ್ಮ ಜೀವನದ ಮೇಲೆ ಧನಾತ್ಮಕ ಆಗಿರುತ್ತದೆ. ಕೊನೆಯ ಭಾಗದ ದಿನಗಳಲ್ಲಿ ಆರ್ಥಿಕ ಸ್ಥಿತಿ ಗಮನಾರ್ಹ ಸುಧಾರಣೆಯಾಗಲಿದೆ. ನೀವು ಕಾಯುತ್ತಿದ್ದ ಹಣ ಕೈ ಸೇರುತ್ತದೆ. ಬ್ಯಾಂಕ್ ಖಾತೆಯಲ್ಲಿ ಉಳಿತಾಯ ಆಗಲಿದೆ. ಯಾವ ಸಾಲ ಒತ್ತಡ ಕಾಡುತ್ತಿತ್ತೋ ಅದು ನಿಧಾನವಾಗಿ ಕಡಿಮೆಯಾಗಲಿದೆ. ಮನೆ ಖರ್ಚು ನಿಭಾಯಿಸಲು ಸುಲಭ ಆಗಲಿದೆ. ಕುಟುಂಬದ ಯಾವ ಆರ್ಥಿಕ ಸಮಸ್ಯೆ ಇದ್ದರೂ ಅದಕ್ಕೆ ಪರಿಹಾರ ಕಂಡುಬರಲಿದೆ. ಇದು 100% ನಡೆಯಲಿರುವ ಅದ್ಭುತ. ಸ್ನೇಹಿತರೆ, ಈ ಸಮಯದಲ್ಲಿ ನಿಮ್ಮ ಸ್ವಭಾವದಲ್ಲಿ ಒಂದು ವಿಶೇಷ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ. ನೀವು ಹೆಚ್ಚು ಆತ್ಮವಿಶ್ವಾಸದಿಂದ ಮಾತನಾಡಲು ಶುರು ಮಾಡುತ್ತೀರಿ. ನಿಮ್ಮ ಮಾತಿನಲ್ಲಿ ಬಲ ಬರುತ್ತದೆ. ನೀವು ಹೇಳಿದ ಮಾತಿಗೆ ಜನ ಕಿವಿ ಕೊಡುತ್ತಾರೆ. ನಿಮ್ಮ ವ್ಯಕ್ತಿತ್ವ ಹೊಳೆಯಲು ಶುರು ಆಗುತ್ತದೆ. ಈ ಬದಲಾವಣೆ ಆಕಸ್ಮಿಕ ಅಲ್ಲ. ಇದು ಗ್ರಹ ಸಂಚಾರ ನಿಮ್ಮ ಮೇಲೆ ಮಾಡುವ ಸಕಾರಾತ್ಮಕ ಪ್ರಭಾವ. ಈ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ. ಈ அடுத்த 30 ನಾಟ್ಕಲ್ಲಿ ನಿಮ್ಮ ಬದುಕಿನಲ್ಲಿ ಒಟ್ಟು 5 ವಿಧದ ಬದಲಾವಣೆ ಆಗಲಿದೆ ಎಂದು ಖಚಿತವಾಗಿ ಹೇಳಬಲ್ಲೆ. 1. ಆರ್ಥಿಕ ಸ್ಥಿತಿ ಉತ್ತಮ ಆಗುತ್ತದೆ. 2. ಸಂಬಂಧಗಳು ಗಟ್ಟಿಯಾಗುತ್ತವೆ. 3. ವೃತ್ತಿ ಜೀವನದಲ್ಲಿ ಹೊಸ ಅವಕಾಶ ಬರುತ್ತದೆ.
4 ಮಾನಸಿಕ ಶಾಂತಿ ಸಿಗುತ್ತದೆ. 5 ಸಮಾಜದಲ್ಲಿ ಮರ್ಯಾದೆ ಹೆಚ್ಚಾಗುತ್ತದೆ. ಈ 5 ಬದಲಾವಣೆ ಒಟ್ಟಿಗೆ ಬಂದಾಗ ಜೀವನ ಸಂಪೂರ್ಣ ಹೊಸ ರೂಪ ಪಡೆಯುತ್ತದೆ. ಸ್ನೇಹಿತರೆ, ನಾನು ನಿಮಗೆ ಒಂದು ಮುಖ್ಯ ಸಲಹೆ ಕೊಡಬೇಕು. ಈ ಸಮಯ ಅನುಕೂಲ ಇದ್ದಾಗ ಸೋಮಾರಿಯಾಗಿ ಕೂರಬೇಡಿ. ಗ್ರಹ ಅನುಕೂಲ ಅಂದರೆ ಶ್ರಮ ಇಲ್ಲದೆ ಫಲ ಬರುತ್ತದೆ ಎಂದು ಅರ್ಥ ಅಲ್ಲ. ಗ್ರಹ ಅನುಕೂಲ ಅಂದರೆ ನೀವು ಮಾಡಿದ ಶ್ರಮಕ್ಕೆ 100 ಪಟ್ಟು ಫಲ ಸಿಗುತ್ತದೆ ಎಂದು ಅರ್ಥ. ಆದ್ದರಿಂದ ಈ ಸಮಯ ವ್ಯರ್ಥ ಮಾಡಬೇಡಿ. ಪ್ರತಿದಿನ ಶ್ರದ್ಧೆಯಿಂದ ಕೆಲಸ ಮಾಡಿ. ಪ್ರತಿ ಗಂಟೆ ಬೆಲೆಯುಳ್ಳದ್ದಾಗಿ ಬಳಸಿ. ಇಂದು ಬಿತ್ತಿದ ಬೀಜ ನಾಳೆ ಮರ ಆಗಿ ಫಲ ನೀಡುತ್ತದೆ. ನಿಮ್ಮ ಕನಸುಗಳನ್ನು ಬಿಡಬೇಡಿ. ನಿಮ್ಮ ಗುರಿಯನ್ನು ಮರೆಯಬೇಡಿ. ಯಾರಾದರೂ ನಿಮ್ಮನ್ನು ನಿರಾಸೆ ಮಾಡಿದ್ದರೆ ಅದನ್ನು ಮರೆಯಿರಿ. ಯಾರಾದರೂ ನಿಮ್ಮನ್ನು ಅಗೌರವಿಸಿದ್ದರೆ ಅದನ್ನು ಮನ್ನಿಸಿ ಮುಂದೆ ಹೋಗಿ. ಏಕೆಂದರೆ ನಿಮ್ಮ ಗ್ರಹ ಶಕ್ತಿ ನಿಮ್ಮ ಶ್ರೇಷ್ಠತೆ ಸಾಬೀತು ಮಾಡಲಿದೆ. ಮಾತಿನಿಂದ ಅಲ್ಲ, ಕ್ರಿಯೆಯಿಂದ. ನಿಮ್ಮ ಯಶಸ್ಸು ನಿಮ್ಮ ಹೆಮ್ಮೆ ಆಗಲಿದೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟ ಎಲ್ಲರ ಕಣ್ಣಿನಲ್ಲಿ ಆನಂದ ಕಣ್ಣೀರು ಬರಲಿದೆ. ಕರ್ಕಾಟಕ ರಾಶಿಯ ಸ್ನೇಹಿತರೆ, ನೀವು ಬಹಳ ದಿನ ತಾಳ್ಮೆಯಿಂದ ಕಾದಿರಿ. ನೋವು ತಿಂದಿರಿ, ಕಣ್ಣೀರು ಸುರಿಸಿರಿ, ರಾತ್ರಿ ನಿದ್ರೆ ಇಲ್ಲದೆ ಕಳೆದಿರಿ. ಆ ಎಲ್ಲ ದಿನಗಳ ನೋವು ನಿಮ್ಮನ್ನು ಇಂದು ಈ ಸ್ಥಾನಕ್ಕೆ ತಂದಿದೆ. ನಿಮ್ಮ ತಾಳ್ಮೆ ವ್ಯರ್ಥ ಆಗಿಲ್ಲ. ನಿಮ್ಮ ಶ್ರದ್ಧೆ ವ್ಯರ್ಥ ಆಗಿಲ್ಲ. ನಿಮ್ಮ ಕಷ್ಟ ವ್ಯರ್ಥ ಆಗಿಲ್ಲ. ದೇವರು ಎಲ್ಲ ಕಂಡಿದ್ದಾನೆ, ಎಲ್ಲ ಲೆಕ್ಕ ಇಟ್ಟಿದ್ದಾನೆ. ಈಗ ಆ ಲೆಕ್ಕ ತೀರಿಸುವ ಸಮಯ ಬಂದಿದೆ. ಹರ ಹರ ಮಹಾದೇವ. ಗ್ರಹ ಶಕ್ತಿ ನಿಮ್ಮ ಜೊತೆ ಇದೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ನಿಮ್ಮ ಮನೆ ಸಂತೋಷದಿಂದ ತುಂಬಲಿ. ನಿಮ್ಮ ಮನಸ್ಸು ಶಾಂತಿಯಿಂದ ಅರಳಲಿ. ನಿಮ್ಮ ಕೈ ತುಂಬಾ ಹಣ ಬರಲಿ. ನಿಮ್ಮ ಕಣ್ಣಿನಲ್ಲಿ ಸಂತೋಷದ ಹೊಳಪು ಮೂಡಲಿ. ನಿಮ್ಮ ಬದುಕು ಬಂಗಾರ ಆಗಲಿ. ನಿಮ್ಮ ಕುಟುಂಬ ಸದಾ ಆರೋಗ್ಯ ಸಂಪನ್ನ ಆಗಿರಲಿ. ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಲಿ. ಅಮ್ಮ ದೇವಿ ಲಕ್ಷ್ಮಿ ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲಿ ನೆಲೆ ನಿಲ್ಲಲಿ. ಮಹಾಲಕ್ಷ್ಮಿ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಸ್ನೇಹಿತರೆ, ಈ ವಿಡಿಯೋ ನೋಡಿದ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯ ಜನರ ಜೀವನದಲ್ಲಿ ಒಳ್ಳೆಯದು ಆಗಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತೇನೆ. ನಿಮ್ಮ ಪ್ರೀತಿ ಮತ್ತು ನಂಬಿಕೆ ನನಗೆ ಮುಂದೆ ಹೋಗಲು ಶಕ್ತಿ ಕೊಡುತ್ತದೆ. ಮುಂದೆ ಇನ್ನೂ ಒಂದು ಅದ್ಭುತ ಮತ್ತು ಶಕ್ತಿಯುತ ಮಾಹಿತಿ ತರಲಿದ್ದೇನೆ. ಅದನ್ನು ಕೇಳಿದ ನಂತರ ನಿಮ್ಮ ಜೀವನದ ಬಗ್ಗೆ ನೋಟ ಸಂಪೂರ್ಣ ಬದಲಾಗಿ ಬಿಡುತ್ತದೆ. ಆ ವಿಶೇಷ ರಾಶಿಫಲ ಕೂಡ ಇದೇ ರೀತಿ ಹೃದಯದ ತಳದಿಂದ ತರುತ್ತೇನೆ. ತನ್ನನಕ ಇರಿ, ಆರೋಗ್ಯವಾಗಿ ಇರಿ, ಸಂತೋಷವಾಗಿ ಇರಿ. ಜೈ ಭಗವಾನ್.